ಹಾ ಆಮೇಲೆ ಇದಕ್ಕೆಲ್ಲ ಅವರೇ ಫಂಡ್ ಮಾಡ್ತಾ ಇರೋದು ಅಂತಾನು ಹೇಳಿದ್ರು. ಮತ್ತೆ ನೀನು ಬಾ, ನಿನ್ಗೇನ್ ಫೈನಾನ್ಷಿಯಲಿ ಇದೆ ಅದನ್ನೆಲ್ಲ ನೋಡ್ಕೋತೀವಿ, ಮತ್ತೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಾವು ಮಾಡ್ತೀವಿ ಅಂತ ಅಭಿನ್ ಹೇಳಿದ್ದು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹೇಳಿ, ಮಾತಾಡಿ ಸುಮಂತ್. ಇದಕ್ಕೆಲ್ಲ ನಿಮ್ಗೆಲ್ಲ ಏನೇನ್ ಬೇಕು ಅದನ್ನೆಲ್ಲ ನೋಡ್ಕೋತೀವಿ ಅಂತ ಅಭಿನ್ ಹೇಳಿದ್ದು ನನ್ಗೆ. ಹಾ ನೀವೇನಂದ್ರಿ ಅದಕ್ಕೆ? ನನ್ ಕಾಲೇಜ್ ಇತ್ತು, ಮತ್ತೆ ನಂದು ಬೇರೆ ವರ್ಕ್ ಇತ್ತು. ನನ್ ಕಾಲೇಜ್ ಎಕ್ಸಾಮ್ ಟೈಮ್ ಬೇರೆ ಯಾವಾಗ ಇನ್ನೊಂದ್ ತಿಂಗಳಲ್ಲಿ ಎಕ್ಸಾಮ್ ಬರ್ತಿತ್ತು, ಅದಕ್ಕೋಸ್ಕರ ನಾನು ಹೋಗಿಲ್ಲ ಅಷ್ಟೇ. ಇದು ಎಷ್ಟು ಗಂಟೆಗೆ ಆಗಿದ್ದು? ಯಾವ ದಿನ ಆಗಿದ್ದು? ಅವ್ರ ಅಂಗಡಿ ಶಾಪ್ ಓಪನ್ ದಿನ ಎಷ್ಟು ಗಂಟೆಗೆ ಅಂದಾಜು ಇದೆಯಾ? ಅಂದಾಜು 2 ಗಂಟೆ 3 ಗಂಟೆ? ಮೇಡಮ್ ನಾನೀಗ ಬರ್ಬೋದಾ? ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ ಮಾತಾಡಕ್ಕೆ. ಈಗ ಹೇಳಿ ಚಂದನ್. ಸುಮಂತನ ಬಟ್ಟೆ ಬಿಚ್ಚೋದಕ್ಕೆ ಈಗ ಒಬ್ಬ ಮೂಲ ಸಾಕ್ಷಿ ಬಂದಿದ್ದಾನೆ, ಅವನು ಲೈನು ತಗೊಂಡಿದ್ದೀನಿ, ದಯವಿಟ್ಟು ಮಾತಾಡ್ತೀರಾ? ನಿಮ್ಗೆ ಕೇಳಿ ಈಗ ಅವನನ್ನ. ಯಾರಿದು? ಸುಮಂತ್ಗೆ ಒಳ್ಳೆ ಫ್ರೆಂಡು. ಯಾರು? ಹೆಸರು ಹೇಳಿ. ಅಪ್ಪು ಅಂತ, ಬಟ್ಟೆ ಅಂಗಡಿ ಓಪನಿಂಗ್ ಅಲ್ಲಿ ಹುಡುಗನು ಕೂಡ ಇತ್ತು. ಇವನು ಚಂದನ್ ಇಲ್ಲಿ ನಿಮ್ಮ ಆಕ್ಟಿವ್ ಆಗಿರೋ ಪರಿ ತುಂಬಾ ಇಷ್ಟ ಆಯ್ತು. ಈ ಅಪ್ಪು ಎಲ್ಲ ಬೇಡ, ಅದ್ ಯಾರು ಅಭಿಧರ್ ನೀವ್ ಯಾಕೆ ಕನೆಕ್ಟ್ ಮಾಡ್ಕೊಳ್ತಾ ಇಲ್ಲ ಚಂದನ್? ಮೇಡಮ್ ಅಭಿ ನೋಡ್ರಿ SIT ಕಚೇರಿ ಮೇಡಮ್, ನಾನು ಹೆಂಗ್ ಕನೆಕ್ಟ್ ಮಾಡ್ಲಿ? ಓಕೆ ಸಾರಿ ಗಾಟ್ ಇಟ್. ಈಗ ಗೊತ್ತಾಯ್ತು. ವೇಟ್ ಈ ಅಪ್ಪು ಅವ್ರ ಕಡೆ ಹುಡುಗನಿಯ, ನಾನ್ ಹೆಂಗ್ ನೀವು ಅವ್ರು ಹೇಳಿದ್ದೆಲ್ಲ ನಂಬ್ತೀರಾ? ಆ ಅಪ್ಪಗೂ ನನ್ಗೂ ಅಭಿ ನಾನು ಮಾತಾಡಿದ್ದು ಇವತ್ತು CCTV ತಗ್ಸಿ ಅಂತ ಹೇಳ್ತಾ ಇದೀನಿ ನಾನು. ಮೇಡಮ್ ರಾಜ್ಯದ ಜನರಿಗೆ ಒಂದು ವಾಸ್ತವ ತಿಳಿಲಿ 2 ನಿಮಿಷ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಹುಡುಗಂಗೆ ಸತ್ಯ ಗೊತ್ತಾಗ್ಲಿ. ಅವ್ರ ಹೆಸರು ಬರೀ ಅಪ್ಪು ಅಂತಾನೇನಾ, ಬೇರೆ ಏನಾದ್ರು ಹೆಸರಿದ್ಯಾ? ಕಿಶನ್ ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸುಮಂತ್ಗೂ ನಿಮ್ಗೂ ಪರಿಚಯ ಹೇಗೆ? ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಕಿಶನ್? ಈ ಪ್ರಕರಣದ ಬಗ್ಗೆ ನಂಗೆ ಅಷ್ಟಾಗಿ ಏನ್ ಗೊತ್ತಿಲ್ಲ. ಒಟ್ನಲ್ಲಿ ಬಟ್ಟೆ ಅಂಗಡಿ ಓಪನ್ ದಿನ ಸುಮಂತ್ ಬ್ರೋನು ಬಂದಿದ್ರು. ಇನ್ನ ನಾನು ಕ್ಯಾಶುಯಲ್ ಆಗಿ ಅಣ್ಣ ಅವ್ರು ಕರೆದಿದ್ಕೆ ನಾನು ಹೋಗಿದ್ದೆ. ಇನ್ನ ನಾನು ಮತ್ತೆ ಸುಮಂತ್ ಜೊತೆನೇ ಇದ್ವಿ ಅವತ್ತೆಲ್ಲ, ಅಂದ್ರೆ ಮಧ್ಯಾಹ್ನ ಗಂಟೆ ಅಷ್ಟೇ. ಆಮೇಲೆ ನಾವೊಂದು ಗೌರ್ಮೆಂಟ್ ಸ್ಕೂಲ್ ವಿಸಿಟ್ ಮಾಡ್ದೋ ನಾನು ಮತ್ತೆ ಸುಮಂತ್ ಲಾಸ್ಟ್ ಅಲ್ಲಿ. ಆಮೇಲೆ ನಾನು ಮನೆಗೆ ಹೋಗ್ಬೇಕಿತ್ತು, ನಾನು ಹೋದೆ. ಇನ್ನ ಸುಮಂತ್ ಅಂಗಡಿ ಭೇಟಿ ಮಾಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೋದ. ಆಲೆ ಮಧ್ಯಾಹ್ನ ಆಗಿತ್ತು ಟೈಮು. ಇನ್ನ ಅಭಿಯಾನ ಮಾತ್ರ ಇಬ್ರಿಗೂ ಸಿಕ್ಕಿರ್ಲಿಲ್ಲ. ನಾವೇನಲ್ಲಿ ಅವ್ರನ್ನ ಏನೋ ನಿಂತ್ಕೊಂಡೇನೋ ಪರ್ಸನಲ್ ಆಗಿ ಏನೋ ಮಾತಾಡ್ಲಿಲ್ಲ. ಅಭಿಯಾನ ಅವ್ರ ಜೊತೆ ಏನಕ್ಕೆ ಅಂದ್ರೆ ಅವರು ಕ್ಯಾಮ್ರಾ ತೆಗೆದ್ರಲ್ಲಿ ಬಿಸಿ ಆಗಿದ್ರು. ಕೇಳಿಸ್ಕೊಳ್ಳಿ ಮೇಡಮ್, ಸತ್ಯನಾ? ಇರಿ ಮೇಡಮ್, ಅವ್ರ ಕಡೆಯವ್ರನ್ನೆಲ್ಲ ಮಾತಾಡ್ಸೋದಲ್ಲ ಮೇಡಮ್. ನೀನೇ ಗುರ್ತು ಮಾಡ್ಬೇಕು. ಓಮಿನಿ ಯಾವ ಜಾಗದಲ್ಲಿ ಅಂತ ನೀನ್ ಗುರ್ತು ಮಾಡ್ಬೇಕು. ಜ್ಯೂಸ್ ಅಂಗಡಿ ಯಾವ್ದಂತ ಗುರ್ತು ಮಾಡ್ಬೇಕು. ಅಲ್ಲಿ CCTV ಫುಟೇಜ್ ನಾನ್ ತೆಗ್ತೀನಿ ಬರೋ. ನಾನ್ ಮೇಡಮ್ ಸಂಜೆ 6 ಗಂಟೆಗೆ ಒಂದೊಂದು ಕರ್ಸಿ ಮೇಡಮ್, ದಯವಿಟ್ಟು ನಾನು ಬರ್ತೀನಿ ಲೈವ್ ಅಲ್ಲಿ. ಎಸ್ 6 ಗಂಟೆಗೆ ಲೈವಿಗೆ ಬನ್ನಿ. ಈಗ ಮಾತಾಡಿ ಚಂದನ್. ಈಗ ಅವ್ರ ಏನ್ ಹೇಳ್ತಾರದು, ನಿಮ್ ಕಡೆ ಬೇಕಾಗಿರೋರ್ ತರನ ಅವ್ರನ್ನ ಕರ್ಕೊಂಡು ಮಾತಾಡ್ಸಿದ್ರೆ ನಾನು ಏನ್ ಹೇಳಿ ಅಂತ ಕೇಳ್ತಾರೆ ಸುಮಂತ್. ಈಗ ನನ್ನ ಕಡೆ ಬೇಡ, ಯಾರ ಕಡೆ ಬೇಡ, ನೀವೇ ಒಂಚೂರು ಮುಂದೊಳಗೆ ಮೇಡಮ್. ಅಪ್ಪುನೇ ಹೇಳಿದ್ದಾನೆ ಮೇಡಮ್ ಅಪ್ಪುನೇ ಹೇಳಿದ್ದಾನೆ ನಾನು ಮಧ್ಯಾಹ್ನ ಮೇಲೆ ಇರ್ಲಿಲ್ಲ ಅಂತ, ಸರಿನಾ? ನಾನು ಹೇಳ್ತಾರೆ, ನಾನು ಮೊದ್ಲನೇ ಹೇಳಿದೀನಿ ಮಧ್ಯಾಹ್ನ ಮೇಲೆ ಆಗಿರೋದು ಇದು ಅಂತ. ನಿಮ್ಮ ಹತ್ರ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ವಿಡಿಯೋ ಫೋಟೋ ತಗೊಂಡಿದ್ದು ಎಷ್ಟು ಗಂಟೆಗೆ ಏನು ಎತ್ತಂತ ಸುಮಂತ್ ನಿಮ್ಮ ಅಭಿಯವ್ರ ಜೊತೆ? ಅವತ್ತಿಂದು ನಾನು ಲಾಗ್ ಮಾಡಿದ್ದೆ. ಮಾಡಿದ್ದೀರಾ? ಅವತ್ತಿನ ಲಾಗ್ ಮಾಡಿದ್ದೆ, ಅದು ಯೂಟ್ಯೂಬ್ ಅಲ್ಲಿ ಇದೆ. ಓಕೆ ಅಲ್ಲ, ಓಕೆ. ಈಗ ಚಂದನ್ ಅವರು ಇವತ್ತು ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಇದೇ ವಿಚಾರ ಮಾತಾಡ್ಲಿಕ್ಕೆ. ಸುಮಂತ್ ಆರ್ ಯು ರೆಡಿ? ಬರ್ತಾ ಇದ್ದೀರಾ ಸುಮಂತ್? 6 ಗಂಟೆಗೆ ಮೇಡಮ್, ನಾನು ಮೈಸೂರಲ್ಲಿ ಇದ್ದೀನಿ ಇವತ್ತು. ನಿಮ್ಗೆ ಎಷ್ಟೊತ್ರಿ ಮೈಸೂರಿಂದ ಬೆಂಗಳೂರಿಗೆ ಬರಕ್ಕೆ? 2.5 ಗಂಟೆ ಜರ್ನಿ. 2.5 ಗಂಟೆ ಜರ್ನಿ. ಸುಮಂತ್ ಮೈಸೂರು ದೂರ ಇಲ್ಲ ರೀ. ಚಂದನ್ ವೇಟ್ ಕರಿಯೋ ತರ ಕರಿಯೋಣ. ಸುಮಂತ್ ತಪ್ಪಿಸ್ಕೊಳ್ಳೋದು, ತಲೆ ಮರೆಸ್ಕೊಳ್ಳೋದು, ಯಾಮರ್ಸೋ ಪ್ರಯತ್ನ ಪಡ್ಬೇಡಿ. ಬಿಕಾಸ್ ಇಡೀ ಸ್ಟೇಟ್ ಜನ ಗಮನ